ನಮಸ್ಕಾರ. ಇವತ್ತು ನಾವು ಭಾಗವತದಲ್ಲಿ ಬರುವಂತಹ ಇನ್ನೊಂದು ಕಥಾಭಾಗ ಅಜಾಮಿಳನ ಪ್ರಸಂಗವನ್ನು, ಅಜಾಮಿಳ ಉಪಾಖ್ಯಾನ ಅಂತ ಭಾಗವತದಲ್ಲಿ ನಾವು ನೋಡ್ತೇವೆ. ಇದನ್ನು ಇವತ್ತು ನಾವು ತಿಳ್ಕೊಳ್ಳುವ. ಅಜಾಮಿಳ ಆತ ಅವನ ಜೀವನದಲ್ಲಿ ತುಂಬ ಪಾಪಗಳನ್ನು ಮಾಡ್ತಾನೆ, ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಆದರೆ ಯಾವಾಗ ಶರೀರವನ್ನು ತ್ಯಜಿಸ್ತಾನೋ, ಯಾವಾಗ ಅವನಿಗೆ ಸಾವು ಬರ್ತದೋ ಆವಾಗ ದೇವರನ್ನು ನೆನೆಸ್ತಾನೆ. ಹಾಗೂ ದೇವರನ್ನು ನೆನೆಸಿ ಅವನು ದೇವರ ದೂತರಿಂದ ರಕ್ಷಿಸಲ್ಪಟ್ಟವನಾಗಿ ಅದು ಹೇಗೆ ಭಗವಂತನ ಧಾಮವನ್ನು ಸೇರ್ತಾನೆ ಅಂತ ಹೇಳುವಂಥದ್ದನ್ನು ನಾವು ವಿವರವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ಹಿಂದೆ ಕನ್ಯಾಕುಬ್ಜ ಅಂತ ಹೇಳುವಂಥ ನಗರದಲ್ಲಿ ಅಜಾಮಿಳ ಅಂತ ಹೇಳುವಂಥ ಒಬ್ಬ ಬ್ರಾಹ್ಮಣ ವಾಸ ಮಾಡ್ತಾ ಇರ್ತಾನೆ. ತುಂಬ ದೈವ ಭಕ್ತನಾದಂಥ ಬ್ರಾಹ್ಮಣ ದಾನ ಧರ್ಮಾದಿಗಳನ್ನು ಮಾಡ್ತಾನೆ. ಸ್ವಾಧ್ಯಾಯ, ಪ್ರವಚನ ಇದರಲ್ಲೆಲ್ಲದರಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ತಾನು ಬಹಳ ಶಿಸ್ತಿನಿಂದ ಜೀವನವನ್ನು ಮಾಡ್ತಾ ಇರ್ತಾನೆ ಅಜಾಮಿಳ. ಪತ್ನಿ ಇರ್ತಾರೆ, ಮಕ್ಕಳಿರ್ತಾರೆ, ತುಂಬ ಸುಂದರವಾದಂಥ ಜೀವನ ಅವನದ್ದಾಗಿರುತ್ತದೆ. ಯಾವುದೇ ರೀತಿಯ ತಪ್ಪುಗಳನ್ನು ಮಾಡುವುದಿಲ್ಲ, ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಅತ್ಯಂತ ಒಳ್ಳೆಯ ಬ್ರಾಹ್ಮಣ. ಈ ಬ್ರಾಹ್ಮಣ ಅಜಾಮಿಳ ಏನು ಮಾಡ್ತಾನೆ ಅಂದರೆ, ಒಂದು ದಿವಸ ಯಾವುದೋ ಕಾರ್ಯದ ನಿಮಿತ್ತ ತಾನು ಕಾಡಿಗೆ ಅಂತ ಹೋಗ್ತಾನೆ. ಹಾಗೆ ಹೋಗಬೇಕಾದ್ರೆ ಇಷ್ಟರವರೆಗೂ ಕೂಡ ಧರ್ಮಿಷ್ಠನಾಗಿದ್ದಂತಹ ಬ್ರಾಹ್ಮಣ, ಕಾಮಕ್ರೋಧಗಳನ್ನು ಅವನ ವಶದಲ್ಲಿರಿಸಿಕೊಂಡಿದ್ದಂತಹ ಬ್ರಾಹ್ಮಣ, ಸತ್ಯನಿಷ್ಠನಾಗಿ ಧರ್ಮಾತ್ಮನಾಗಿದ್ದಂತಹ ಬ್ರಾಹ್ಮಣ ಕಾಡಿಗೆ ಹೋದಾಗ ಆ ಕಾಡಲ್ಲಿ ಎರಡು ಜನ, ಒಂದು ಗಂಡು ಒಂದು ಹೆಣ್ಣು, ಅವರಿಬ್ಬರನ್ನು ನೋಡ್ತಾನೆ. ಅವರಿಬ್ಬರೂ ಕೂಡ ಯಾವುದೋ ರೀತಿಯ ಕುಚೇಷ್ಟೆಗಳನ್ನು ಮಾಡಿಕೊಂಡು, ಅವಳು ದಾಸಿ ತನ್ನ ವಿಟಪುರುಷನ ಜೊತೆಯಲ್ಲಿ ಹೇಗೋ ಇರುವಂಥದ್ದನ್ನು ಅವನು ನೋಡ್ತಾನೆ. ನೋಡಿದ ತಕ್ಷಣ ಅವನ ಮನಸ್ಸಲ್ಲಿ ಕಾಮವಿಕಾರ ಉಂಟಾಗ್ತದೆ. ಆ ದಾಸಿಯನ್ನು ಬಯಸ್ತಾನೆ. ಇಷ್ಟೂ ದಿವಸಗಳ ಕಾಲ ಧರ್ಮಾತ್ಮನಾಗಿದ್ದಂಥವನು ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಅಂತ, ಕಾಮಕ್ರೋಧಗಳು ಉತ್ಪತ್ತಿ ಆಯಿತು ಅಂತೇಳಿ ಆದರೆ ಅದು ಸತ್ಯವನ್ನು, ಧರ್ಮಾತ್ಮತೆಯನ್ನು, ಧರ್ಮಿಷ್ಠತನವನ್ನು ಎಲ್ಲವನ್ನೂ ಕೂಡ ಅದು ಮರೆಮಾಚ್ತದೆ ಅಂತ ಹೇಳುವಂಥದ್ದು ಈ ಅಜಾಮಿಳನ ಕಥೆಯಿಂದ ನಾವು ತಿಳ್ಕೊಳ್ಬೋದು. ಏನಾಗ್ತದೆ, ಅವನಿಗೆ ಆ ದಾಸಿಯಲ್ಲಿ ಮೋಹ ಉಂಟಾಗ್ತದೆ. ಅವನು ಏನು ಮಾಡ್ತಾನೆ ಅಂದರೆ, ಆ ದಾಸಿಯ ಚಿಂತನೆಯನ್ನು ಅವಳನ್ನೇ ಮಾಡ್ತಾ ಮನೆಗೆ ಬರ್ತಾನೆ. ಅವನಿಗೆ ಅವನ ಸಂಸಾರದಲ್ಲಿ ಆಸಕ್ತಿ ಇಲ್ಲ, ಮಕ್ಕಳಲ್ಲಿ ಆಸಕ್ತಿ ಇಲ್ಲ, ಧರ್ಮದಲ್ಲಿ ಆಸಕ್ತಿ ಇಲ್ಲ, ದೇವರಲ್ಲಿ ಆಸಕ್ತಿ ಇಲ್ಲ, ದಾನ ಬೇಡ, ಪ್ರವಚನ ಬೇಡ, ಅಧ್ಯಯನ ಬೇಡ, ಯಾವುದೂ ಬೇಡ. ಸದಾಕಾಲ ಅಲ್ಲಿ ಕಂಡಂತಹ ದೃಶ್ಯವನ್ನು ಹಾಗೂ ಆ ದಾಸಿಯನ್ನು ಇದೇ ಮನಸ್ಸಲ್ಲಿ ಸ್ಮರಿಸ್ತಾ ಇರ್ತಾನೆ. ಕೊನೆಗೆ ಆ ದಾಸಿಯನ್ನೇ ಹೋಗಿ ಸೇರ್ತಾನೆ ಅವನು. ಅವಳು ಕೂಡ ವೇಶ್ಯೆ, ಇವನ ಸಂಘವನ್ನು ಮಾಡುತ್ತಾಳೆ. ಇವನು ಮನೆಯನ್ನು ಬಿಟ್ಟ, ಹೆಂಡತಿಯನ್ನು ಬಿಟ್ಟ, ಮಕ್ಕಳನ್ನು, ಧರ್ಮವನ್ನು ಎಲ್ಲವನ್ನೂ ಕೂಡ ಬಿಟ್ಟ ಇವನು ಹೋಗಿ ಆ ವೇಶ್ಯೆಯ ಜೊತೆಯಲ್ಲಿ, ಆ ದಾಸಿಯ ಜೊತೆಯಲ್ಲಿ ತಾನು ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪೂರ್ತಿ ಅವಳ ಕೈವಶನಾಗಿ ಬಿಡ್ತಾನೆ ಈ ಅಜಾಮಿಳ ಬ್ರಾಹ್ಮಣ. ಇಷ್ಟೂ ಸಮಯ ಸುಳ್ಳು ಹೇಳದೇ ಇದ್ದಂಥವನು ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಕಳ್ಳತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆಂದರೆ ಅವಳಿಗೆ ಬೇಕಾದದನ್ನೆಲ್ಲ ತಂದು ಕೊಡಬೇಕು. ಮೋಸ, ವಂಚನೆ, ಹೀಗೆ ಏನೆಲ್ಲ ದುರಾಭ್ಯಾಸಗಳುಂಟೋ, ದುರ್ಬುದ್ಧಿಗಳುಂಟೋ ಎಲ್ಲವನ್ನೂ ಕೂಡ ಕಲಿತಾನೆ ಅಜಾಮಿಳ. ಹೀಗೆ ಅವನಿಗೆ ಆ ವೇಶ್ಯೆಯ ಸಹವಾಸದಿಂದ ಬಹಳಷ್ಟು ಮಕ್ಕಳು ಕೂಡ ಆಗ್ತಾರೆ. ಅದರಲ್ಲಿ ಚಿಕ್ಕ ಮಗ ಅಂತ ಹೇಳಿದರೆ ಅಜಾಮಿಳನಿಗೆ ಬಹಳ ಪ್ರೀತಿ. ಅವನು ಆ ಚಿಕ್ಕ ಮಗನಿಗೆ ನಾರಾಯಣ ಅಂತ ಹೆಸರನ್ನಿಡ್ತಾನೆ. ಹೀಗೆ ಆ ವೇಶ್ಯೆಯ ಸಂಘದಲ್ಲಿ ದಿನ ಕಳಿತಾ ಭೋಗಗಳಲ್ಲಿ, ಈ ರೀತಿಯಾದಂತಹ ಸಾಂಸಾರಿಕ ವಿಷಯಗಳಲ್ಲಿ, ಐಹಿಕ ವಿಚಾರಗಳಲ್ಲಿ ತೊಡಗಿಸ್ತಾನೆಯೇ ಹೊರತು ದೇವರ ಧ್ಯಾನವನ್ನು ಮಾಡುವತ್ತ ಅವನ ಗಮನ ಇಲ್ಲ. ಆಯುಷ್ಯ ಕ್ಷೀಣಿಸ್ತದೆ, ವೃದ್ಧಾಪ್ಯ ಬರ್ತದೆ. ಒಂದು ದಿವಸ ಹಾಸಿಗೆ ಹಿಡಿದು ಬಿಡ್ತಾನೆ. ಇನ್ನೇನು ಮರಣಶಯ್ಯೆಯಲ್ಲಿದ್ದಾನೆ. ಮೃತ್ಯು ಸಮೀಪಿಸ್ತಾ ಉಂಟು ಅವನಿಗೆ. ಯಮಭಟರು ಕಣ್ಣ ಮುಂದೆ ಬಂದು ನಿಂತಿದ್ದಾರೆ. ಅಂತಹ ಸಮಯದಲ್ಲಿ ಇನ್ನೇನು ಪ್ರಾಣ ಹೋಗ್ತದೆ ಅಂತಾಗುವ ಸಮಯ. ಆವಾಗ ನಾರಾಯಣ 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 ಅಂತ ತನ್ನ ಸಣ್ಣ ಮಗನನ್ನು ಕರೀತಾನೆ. ಅವನು ಕರೆದದ್ದು ಮಗನನ್ನು, ಆದರೂ ಕೂಡ ಅದು ದೇವರ ಹೆಸರಾಗಿತ್ತು. ಯಮಭಟರೇನು ಬಂದರೋ ಇವನನ್ನು ಎಳ್ಕೊಂಡು ಹೋಗಲಿಕ್ಕೆ ಅಂತ ಆ ಸಮಯದಲ್ಲಿ ವಿಷ್ಣು ದೂತರು ಬರ್ತಾರೆ. ವಿಷ್ಣು ಪಾರ್ಷದರು ಬಂದು, ಇವನು ಬಹಳ ದುಷ್ಕೃತ್ಯ ಮಾಡಿದ್ದಾನೆ, ಜೀವಮಾನ ಇಡೀ ಕೆಟ್ಟದನ್ನು ಮಾಡಿದ್ದಾನೆ, ಇವನು ನರಕಕ್ಕೆ ಹೋಗಬೇಕು, ಅಷ್ಟೊಂದು ಸದ್ಬ್ರಾಹ್ಮಣನಾಗಿದ್ದವನು ಎಷ್ಟೆಲ್ಲ ದುಷ್ಟ ಕೆಲಸಗಳನ್ನು ಮಾಡಿದ್ದಾನಲ್ಲ, ಇವನು ನರಕಕ್ಕೆ ಸರಿ ಅಂತ ಯಮಭಟರು ಹೇಳಿದರೆ ವಿಷ್ಣು ದೂತರು ಹೇಳುತ್ತಾರೆ, ವಿಷ್ಣು ಪಾರ್ಷದರು ಖಂಡಿತ ಸಾಧ್ಯ ಇಲ್ಲ, ಸಾಯುವ ಕಾಲಕ್ಕೆ ನಾರಾಯಣ ಅಂತ ಕರೆದಿದ್ದಾನೆ. ಅಂತ್ಯಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಅಂತ ಭಗವಂತ ಹೇಳಿದ ಹಾಗೆ ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಿಸ್ತಾ ಪ್ರಾಣವನ್ನು
ಶರೀರವನ್ನು ಬಿಡ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ ಅಂತ. ಹಾಗಾಗಿ ಇವನು ವಿಷ್ಣು ಲೋಕಕ್ಕೆ ಹೋಗಬೇಕು, ಅಥವಾ ಇವನಿಗೆ ಇನ್ನೂ ನಾವು ಅನುಗ್ರಹ ಮಾಡಬೇಕು ಅಂತ ವಿಷ್ಣು ದೂತರು ಹೇಳಿ ಆ ಯಮಭಟರನ್ನು ಕಳಿಸ್ತಾರೆ. ಹಾಗೂ ಅವನಿಗೆ ಮತ್ತೆ ದೀರ್ಘಾಯುಷ್ಯವನ್ನು ಕೊಡುತ್ತಾರೆ. ಆಚೆ ಹೋಗಿ ತಾನಿನ್ನೇನು ಯಮಭಟರನ್ನು ಕಂಡಂಥ ಅಜಾಮಿಳ ಮರಳಿ ತನಗೊಂದು ಜೀವನ ಸಿಗ್ತದೆ. ಅವನ ತಪ್ಪಿಗೆ ಅವನಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ಅಂತ ಅನಿಸ್ತದೆ. ತುಂಬ ಪಶ್ಚಾತ್ತಾಪ ಪಡ್ತಾನೆ. ಭಗವಂತನ ನಾಮಸ್ಮರಣೆಯನ್ನು ಕೊನೆಯ ಕ್ಷಣದಲ್ಲಿ ಮಾಡಿದ್ರೂ ಕೂಡ ಭಗವಂತ ಒಲಿತಾನೆ. ದ್ವೇಷದಿಂದಾಗಲಿ ಪ್ರೀತಿಯಿಂದಾಗಲಿ ಯಾವುದೇ ಕಾರಣದಿಂದಾಗಲಿ ಆ ಭಗವಂತ ಹೆಸರನ್ನು ಉಚ್ಚರಿಸಿದೆವು ಅಂತೇಳಿ ಆದರೆ ಅದು ಅಪಾರ ಪುಣ್ಯವನ್ನು ತಂದು ಕೊಡುತ್ತದೆ. ಈ ಅಜಾಮಿಳ ಕರೆದದ್ದೇನು ದೇವರನ್ನಲ್ಲ, ಅವನ ಮಗನನ್ನು ಕರೆದದ್ದು. ಹಾಗೇ ಇದ್ದರೂ ಕೂಡ ಅವನಿಗೆ ಭಗವಂತನ ಅನುಗ್ರಹ ಆಯಿತು ಅಂತ ಹೇಳಿ ಆದರೆ ನಾವು ಜೀವಮಾನ ಇಡೀ ಭಗವಂತನ ನಾಮವನ್ನು ಹೇಳ್ತಾ, ಅವನನ್ನು ಪೂಜಿಸ್ತಾ, ಅವನನ್ನು ಪ್ರೀತಿಸ್ತಾ, ಅವನನ್ನು ಆಧರಿಸ್ತಾ, ಅವನ ಭಕ್ತರ ಸೇವೆಯನ್ನು ಮಾಡ್ತಾ, ಅವನ ಕೀರ್ತನೆಗಳನ್ನು ಮಾಡ್ತಾ ಹೀಗೆ ಕಾಲ ಕಳೆದೆವು ಅಂತ ಹೇಳಿ ಆದರೆ ಸುಲಭದಲ್ಲಿ ಅಂತ್ಯಕಾಲದಲ್ಲಿ ಅವನ ನೆನಪಾಗ್ತದೆ. ಇಲ್ಲ ಅಂಥೇಳಿ ಆದರೆ ಕೊರಳಿಗಾತ್ಮ ತದುಕುವಾಗ ಹರಿಯ ಸ್ಮರಣೆ ಬಾರದು. ಯಾವಾಗ ಕೊರಳಿಗೆ ಬಂದು ಆತ್ಮ ನಿಲ್ತದೆ ನೋಡಿ, ಆವಾಗ ಈ ಶರೀರ ಹಾಗೂ ಜೀವಾತ್ಮನ ಮಧ್ಯದಲ್ಲಿ ಒಂದು ಕಾದಾಟ. ಗರುಡ ಪುರಾಣ ಇದನ್ನೆಲ್ಲ ನಮಗೆ ವಿವರಿಸ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಒಂದು ಸಂಘರ್ಷ ನಡೆಯುವಾಗ ಜೀವಾತ್ಮ ಶರೀರ ಈ ಗುದ್ದಾಟದಲ್ಲಿ ಆ ನೋವಿನ ಸ್ಥಿತಿಯಲ್ಲಿ ಇರುವಾಗ ದೇವರ ನೆನಪು ಬರುವುದಿಲ್ಲ. ಆದರೆ ಜೀವಿಗೆ ತಾನು ತನ್ನ ಆಯುಷ್ಯ ಕಾಲದಲ್ಲಿ ಮಾಡಿದಂತಹ ಎಲ್ಲ ಒಳ್ಳೆಯ ಕೆಟ್ಟ ಕೆಲಸಗಳು ಕೂಡ ಕಣ್ಣ ಮುಂದೆ ಒಂದು ಬಾರಿ ಹಾಗೇ ಬಂದು ಹೋಗ್ತದಂತೆ. ಭಗವಂತನ ಸ್ಮರಣೆ ಬರಬೇಕು ಅಂತ ಆದರೆ ಜೀವಮಾನದ ಸಾಧನೆ ಬೇಕು. ಭಗವಂತನ ಕಡೆಗೆ ಅನನ್ಯವಾದಂತಹ ಪ್ರೀತಿ ಬೇಕು, ಭಕ್ತಿ ಬೇಕು. ಆಗ ಮಾತ್ರ ಭಗವಂತನ ನೆನಪು ಬರಲಿಕ್ಕೆ ಸಾಧ್ಯ. ಇಲ್ಲ ಅಂಥೇಳಿ ಆದರೆ ನಾನು ಇಡೀ ಜೀವಮಾನ ಕೆಟ್ಟದ್ದೇ ಮಾಡ್ತೇನೆ, ಅಂತ್ಯಕಾಲದಲ್ಲಿ ಅಜಾಮಿಳನ ಹಾಗೆ ನಾನು ನಾರಾಯಣ ಅಂತ ಕರೆದು ಬಿಡ್ತೇನೆ, ಅದರಿಂದ ನನಗೆ ಮೋಕ್ಷ ಸಿಕ್ಕದೀತು ಅಂತ ಭಾವಿಸಿದರೆ ಅದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅಜಾಮಿಳನಿಗೆ ಹಾಗೆ ಆಯಿತು. ಆದರೆ ಅಜಾಮಿಳ ಆ ಯಮಭಟರನ್ನು ನೋಡಿದವನು ನನಗೆ ಮತ್ತೊಮ್ಮೆ ಆಯುಷ್ಯದ ಈ ಒಂದು ಸೌಭಾಗ್ಯ ಸಿಕ್ಕಿತು ಅಂತ ತಿಳ್ಕೊಂಡು ತಾನು ಆ ನಂತರ ಆ ದಾಸಿಯ ಕೈಯಿಂದ ಬಿಡಿಸಿಕೊಂಡು ತಾನು ತನ್ನ ಜೀವನದಲ್ಲಿ ಮಾಡಿದಂಥ ಎಲ್ಲ ತಪ್ಪುಗಳನ್ನು ತಿದ್ದಿಕೊಂಡು ಉಳಿದ ತನ್ನ ಆಯುಷ್ಯವನ್ನು ಭಗವಂತನ ಸೇವೆಯನ್ನು ಮಾಡ್ತಾ ತಾನು ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಕೊನೆಗೆ ಮೋಕ್ಷಕ್ಕೆ ಹೋಗ್ತಾನೆ. ಈ ಕಥೆ ಏನು ಹೇಳುತ್ತದೆ ಅಂತ ಹೇಳಿದರೆ, ಅಂತ್ಯಕಾಲದಲ್ಲಿ ದೇವರನ್ನು ಸ್ಮರಿಸಿದರೆ ಸಾಕು, ಜೀವಮಾನ ಇಡೀ ದುಷ್ಕೃತ್ಯ ಮಾಡಿ ಅಂತ ಇದನ್ನು ಹೇಳುವುದಿಲ್ಲ. ಈ ಕಥೆ ಏನು ಹೇಳುತ್ತದೆ ಅಂದರೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾರಾಯಣ ಅಂತ ಕರೆದ್ರೂ ಕೂಡ ಭಗವಂತ ಅನುಗ್ರಹಿಸ್ತಾನೆ. ಆದ ಕಾರಣ ಅವನ ಹೆಸರನ್ನು ಅವನ ನಾಮವನ್ನು ಉಚ್ಚರಿಸುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತ ಮಕ್ಕಳಿಗೆಲ್ಲ ಇಂತಹ ಒಳ್ಳೊಳ್ಳೆ ಹೆಸರುಗಳನ್ನು ಇಟ್ಟುಕೊಳ್ಳಿ ಅಂತ. ಇವತ್ತು ನಾವು ಮಕ್ಕಳಿಗೆ ಇಡುವಂಥ ಹೆಸರುಗಳನ್ನು ನೋಡಿದರೆ ಒಂದಕ್ಕೊಂದು ಅರ್ಥವೇ ಇರುವುದಿಲ್ಲ. ಅರ್ಥ ತಿಳಿದುಕೊಂಡು ಅಂತಹ ಹೆಸರನ್ನು ಮಕ್ಕಳಿಗೆ ಇಡಿ, ಭಗವಂತನ ಹೆಸರನ್ನು ಇಡಿ. ಇದು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮಗೆ ಪುಣ್ಯವನ್ನು ತಂದು ಕೊಡ್ತದೆ. ಸಾವಿರಾರು ಬಾರಿ ಮಗುವನ್ನು ನಾವು ಕರೆಯುವಾಗ ನಾರಾಯಣ, ವಿಠಲ, ಭಗವಂತನ ಹೆಸರನ್ನು ಕರೆದೆವು ಅಂಥೇಳಿ ಆದರೆ ಆ ಪುಣ್ಯವೂ ನಮಗೆ ಸಿಕ್ಕಿತು. ಹಾಗಾಗಿ ಇಂಥದ್ದೆಲ್ಲವೂ ಕೂಡ ಈ ಕಥೆಯಿಂದ ನಾವು ತಿಳ್ಕೊಳ್ಬೋದು. ಅಜಾಮಿಳನ ಕಥೆಯನ್ನು ತಿಳಿದುಕೊಳ್ಳುವ, ಅವನಂತೆ ಆಗದೆ ಅವನು ಯಾವ ರೀತಿ ಪಶ್ಚಾತ್ತಾಪ ಪಟ್ಟನೋ ಆ ರೀತಿಯಾದಂತಹ ಬುದ್ಧಿಯನ್ನು ನಾವು ಇಟ್ಟುಕೊಂಡು ಭಗವಂತನ ಆ ಒಂದು ನಾಮಸ್ಮರಣೆಯನ್ನು, ಅವನ ಮಹಾತ್ಮೆಯನ್ನು, ಅವನ ಪ್ರೀತಿಯನ್ನು, ಅವನ ಅನುಗ್ರಹವನ್ನು, ಕೊನೆಗೆ ಅವನ ಸಾಮೀಪ್ಯವನ್ನು, ಕೊನೆಗೆ ಅವನ ಲೋಕವನ್ನು, ಇದೆಲ್ಲವನ್ನೂ ಕೂಡ ಬಯಸುತ್ತಾ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವ. ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.